ಬಿಜೆಪಿ ಶಾಸಕರ ಅಳಿಯನಿಂದ ರೈತನ ಜಮೀನು ಸರ್ವನಾಶ ಆಗಿದೆ. ರೈತರ ಜಮೀನಿನಲ್ಲಿ ಅಕ್ರಮ ಮರಂಗಾರಿಕೆ ಗಣಿಗಾರಿಕೆ ಮಾಡಲಾಗ್ತಾ ಇದೆ, ಇದು ಆರೋಪ. ಬಿಜೆಪಿ ಶಾಸಕರ ಅಳಿಯನಿಂದಲೇ ರೈತರ ಜಮೀನಿಗ ಸರ್ವನಾಶ ಆಗಿದೆ. ರೈತ ದೇಶದ ಬೆನ್ನೆಲುಬು. ಬಿಜೆಪಿ ಶಾಸಕ ಈತ, ಅವರ ಅಳಿಯ, ಅವರಿಂದ ರೈತರ ಜಮೀನು ಈಗ ಮರಂ ಗಣಿಗಾರಿಕೆ ಆಗ್ತಾ ಇದೆ ಅಲ್ಲಿ ಅಂತ ಶಾಸಕರ ತಮ್ಮ ಕರಿಯಪ್ಪ ವಜ್ಜಲ್ ಅಳಿಯ ಆನಂದರಿಂದ ಈ ಕೃತ್ಯ ಆಗಿದೆ. ಕೋಟೆಕಲ್ಲ ಗ್ರಾಮ ಹನುಮಂತ ರೈತನ ಜಮೀನ ಗಣಿಗಾರಿಕೆ ಆಗ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶ್ರೀಕಾಂತ್, ಬಿಜೆಪಿ ಶಾಸಕರ ಅಳಿಯನಿಂದ ಕೃತ್ಯ, ರೈತನ ಆರೋಪ, ಪೊಲೀಸ್ ಠಾಣೆಯಲ್ಲಿ ದೂರು. ಮಧುಸೂದನ್, ರಾಯಚೂರು ಜಿಲ್ಲೆ ಲಿಂಗಸ್ಕೂರು ತಾಲೂಕಿನ ಬಿಜೆಪಿ ಶಾಸಕ ಮಾನಪ್ಪ ವಜ್ಜಲ್ ಇದಾರಲ್ಲ, ಅವರ ತಮ್ಮನ ಅಳಿಯ ಆನಂದ್ ಏನಿದ್ದಾನೆ, ND ಒಡ್ಡರ್ ಕಂಪನಿ ಅಂತ ಇದೆ, ಇದರಲ್ಲಿ ಅವನು ಗುತ್ತಿಗೆದಾರಿಕೆಯಾಗಿ ಕೆಲಸ ಮಾಡ್ತಾ ಇದ್ದಾನೆ. ಆದ್ರೆ ಈ ಮಸ್ಕಿ ತಾಲೂಕಿನ ಕೊಡೆಕಲ್ ಅನ್ನುವಂತಹ ಒಂದು ಗ್ರಾಮದಲ್ಲಿ ಏನು ಸರ್ವೆ ನಂಬರ್ 114ರಲ್ಲಿ ಮಣ್ಣನ್ನ ತೆಗೆಯುವ ಬದಲು ಸರ್ವೆ ನಂಬರ್ 8ರಲ್ಲಿ, ಅಂದ್ರೆ ಜಮೀನು ಯಾರದು ಇವನು ಡಿಗ್ ಮಾಡಿದ್ದಾನೆ, 8ರಿಂದ 10 ಅಡಿ ಆಳಕ್ಕೆ ಡಿಗ್ ಮಾಡಿ ಕಂಪ್ಲೀಟ್ ಆಗಿ ಗಣಿಗಾರಿಕೆ ಮಾಡಿ ಕೃಷಿ ಭೂಮಿಯನ್ನ ಕೃಷಿ ಚಟುವಟಿಕೆಗೆ ಬರದಂತೆ, ಅಂದ್ರೆ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಮಾಡಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಸ್ಟೇಷನ್ ನ ಮೆಟ್ಟಿಲೇರಿದ್ದಾರೆ. ರೈತರು ನಮ್ಗೆ ನ್ಯಾಯ ಸಿಗಬೇಕು, ಏನು ಶಾಸಕ ಮಾನಪ್ಪ ವಜ್ಜಲ್ ಇದಾರಲ್ಲ, ಅವರ ಅಳಿಯನಿಂದ ಆಗಿರುವಂತಹ ಅನ್ಯಾಯಕ್ಕೆ, ಆನಂದ್ ಮಾಡಿರುವಂತಹ ಅನ್ಯಾಯಕ್ಕೆ ನಮ್ಗೆ ನ್ಯಾಯ ಸಿಗ್ಬೇಕು ಅನ್ನುವಂತಹ ಒಂದು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಆನಂದ್ ಅವರಿಗೆ ಸುತಾರಾಮ್ ಮಾತು ಕೇಳ್ತಾ ಇಲ್ಲ. ಯಾಕೆಂತಂದ್ರೆ ನೀವೇನಾದ್ರೂ ಮಾಡ್ಕೊಳ್ಳಿ, ನೀವ್ ಯಾರಿಗಾದ್ರೂ ಹೇಳ್ಕೊಳ್ಳಿ, ನಾನು ಸರ್ವೆ ನಂಬರ್ 114ರಲ್ಲೇ ನಾನು ಮಣ್ಣನ್ನ ತೆಗೆದಿದ್ದೇನೆ ಹೊರತು ಯಾವುದೇ ಕಾರಣಕ್ಕೂ ಸರ್ವೆ ನಂಬರ್ 8ಅನ್ನ ನಾನು ಟಚ್ ಮಾಡಿಲ್ಲ ಅಂತ ಹೇಳ್ತಾನೆ. ಆದ್ರೆ ಸರ್ವೆ ನಂಬರ್ 8ರಲ್ಲಿ ಅವನು ದುರ್ಬಳಕೆ ಮಾಡ್ಕೊಂಡಿರೋದು ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಾಗೇನೆ ಅಲ್ಲಿರುವಂತಹ ಡಾಕ್ಯುಮೆಂಟ್ ಗಳನ್ನ ನಾವು ಪರಿಶೀಲನೆ ಮಾಡೋದಾದ್ರೆ ಹನುಮಂತ ಅನ್ನುವಂತಹ ಒಂದು ರೈತನಿಗೆ ಸೇರಿದಂತಹ ಈ ಒಂದು ಜಮೀನು ಕಂಪ್ಲೀಟ್ ಆಗಿ ಕೃಷಿಗೆ ಬಳಕೆ ಆಗದೇ ಇರೋ ರೀತಿನಲ್ಲಿ ಕಂಪ್ಲೀಟ್ ಆಗಿ ತೋಡಿದ್ದೇನೆ, ಮೊರಂ ಗಣಿಗಾರಿಕೆಯನ್ನ ಮಾಡಿದ್ದೇನೆ. ನಾವು ವಿಜುವಲ್ಸ್ ಅಲ್ಲಿನೂ ಸಹ ನೋಡ್ತಾ ಇರಬಹುದು. ಕಂಪ್ಲೀಟ್ ಆಗಿ 8ರಿಂದ 10 ಅಡಿ ಆಳಕ್ಕೆ ಅವನು ಅಗದಿದ್ದಾನೆ. ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಅಡಿ ಆಳಕ್ಕೆ ಯಾವುದೇ ರೀತಿಯಾದಂತಹ ಒಂದು ಮೈನಿಂಗ್ ನಡೆಸಬೇಕು ಅಂತಂದ್ರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ಒಂದು ಪರ್ಮಿಷನ್ ಬೇಕಾಗ್ತದೆ. ಆದ್ರೆ ND ಒಡ್ಡರ್ ಕಂಪನಿಯ ಈ ಒಂದು ಆನಂದ್ ಏನಿದ್ದಾನೆ, ಯಾವುದೇ ಕಾರಣಕ್ಕೂ ಯಾರದೇ ಒಂದು ಪರವಾನಗಿಯನ್ನು ಸಹ ಪಡೆಯದೆ ಈ ರೀತಿಯಾದಂತಹ ಒಂದು ಅಕ್ರಮವನ್ನು ಮಾಡಿರೋದ್ರಿಂದ ರೈತರು ಸಹ ಸಾಕಷ್ಟು ಕಂಗಾಲಾಗಿದ್ದಾರೆ. ನಾವು ಯಾವ ರೀತಿಯಾಗಿ ಉಳುಮೆ ಮಾಡಬೇಕು ಇನ್ ಮುಂದೆ ಹಾಗಾದ್ರೆ ಅನ್ನುವಂತಹ ಒಂದು ಅಳಲನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಕವಿತಾಳ ಪೊಲೀಸ್ ಸ್ಟೇಷನ್ ಅಲ್ಲಿ ಸದ್ಯಕ್ಕೆ ದೂರು ದಾಖಲಾಗಿದೆ. ಆದ್ರೆ ಯಾವುದೇ ರೀತಿಯಾದಂತಹ FIR ಅನ್ನು ದಾಖಲಿಸಿಕೊಳ್ಳಲಿಕ್ಕೆ ಹಿಂದೇಟ್ ಆಗ್ತಾ ಇರುವಂತದ್ದು. ರೈತರು ಸಹ FIR ಆಗ್ಬೇಕು ಅನ್ನುವಂತಹ ಒಂದು ಪಟ್ಟನ್ನ ಹಿಡಿದಿದ್ದಾರೆ. ಮಧುಸೂದನ್, ಧನ್ಯವಾದ ಶ್ರೀಕಾಂತ್ ನಿಮ್ಮ ಮಾಹಿತಿಗೆ.